ಆತ್ಮೀಯರೇ ನಮಸ್ಕಾರ. ಕೌಟುಂಬಿಕ ಜೀವನ ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನಾನು ನನ್ನ ಕುಟುಂಬ ಚೆನ್ನಾಗಿರ್ಬೇಕಂತ ಎಲ್ಲ ಒಂದು ತಂದೆ ತಾಯಿಗಳು ಬಯಸ್ತಾರೆ, ಮಕ್ಕಳು ಬಯಸ್ತಾರೆ, ಅತ್ತ ಸೊಸೆಯರು ಬಯಸ್ತಾರೆ, ಎಲ್ಲರೂ ಚೆನ್ನಾಗಿ ಬಯಸ್ತಾರೆ. ಆದರೆ ಅಷ್ಟು ಸುಲಭವಾಗಿ ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಸಾಮರಸ್ಯದಿಂದ ಇರಲಿಕ್ಕೆ ಆಗ್ತಾ ಇದೆಯಾ? ನೀವು ಪ್ರಶ್ನೆ ಮಾಡ್ಕೋಬೇಕು. ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಎಷ್ಟು ಸಮಸ್ಯೆಗಳು, ನೂರಾರು ಸಮಸ್ಯೆಗಳು, ನೂರಾರು ಚಿಂತೆ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ, ಇನ್ನು ಅದ್ರ ಜೊತೆಗೆ ದ್ವೇಷಗಳು, ಅಸೂಯೆಗಳು, ಅವ್ರ ಮೇಲೆ ಇವ್ರ ಮೇಲೆ ಅವರು, ಇದೆಲ್ಲ ಇದ್ದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಹೇಳಿ? ನಮ್ಮ ಮನೆ ಚೆನ್ನಾಗಿರಬೇಕು. ಆ ಮನೆ ಚೆನ್ನಾಗಿರ್ಬೇಕಂದ್ರೆ ಮೊದಲು ಯಾವ್ದು ಚೆನ್ನಾಗಿರಬೇಕು? ನಮ್ಮ ಮನಸ್ಸುಗಳು ಚೆನ್ನಾಗಿರಬೇಕು. ಮನೆಯಲ್ಲಿ 4 ಜನ ಇದ್ದರೆ 4 ಗೋಡೆ ಆಗೋಗ್ಬಿಟ್ಟಿದ್ದೀವಿ ನಮ್ಮ ಮನಸ್ಸುಗಳು. ಅರ್ಥ ಮಾಡ್ಕೊಳ್ಳಿ. ಒಡೆದ ಮನಸ್ಸುಗಳಾಗಿದೆ, ಒಂದಾದ ಮನಸ್ಸುಗಳು ಎಲ್ಲೂ ಇಲ್ಲ. ತಂದೆ ತಾಯಿ, ಅಕ್ಕ ತಮ್ಮ ಅಣ್ಣ ಎಲ್ಲ ಒಂದೊಂಥರ ವಿಚಿತ್ರವಾದ ಜೊತೆಗೆ ನನ್ನ ನೆಂಟರಿಷ್ಟರು, ಸಂಬಂಧಿಕರು, ಇವರ ನಡುವೆ ಎಷ್ಟು ಸಂತೋಷವಾಗಿದ್ವಿ ನಾವೆಲ್ಲ. ಬರೀ ನಕಾರಾತ್ಮಕ ಯೋಚನೆಗಳು, ನೆಗೆಟಿವ್ ಥಾಟ್ಸ್. ಆದ್ದರಿಂದ ವಿಭಕ್ತ ಕುಟುಂಬ ಆಗ್ತಾಯಿದೆ, ಅವಿಭಕ್ತ ಕುಟುಂಬ ಆಯಿತು. ಒಂದಾಗಿ ಬಾಳುವ ಕುಟುಂಬಗಳಿತ್ತು, ಇವಾಗ ಒಂದೊಂದಾಗಿ ಛಿದ್ರವಾಗ್ತಾ ಇದೆ. ಅಂಥ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಮಿತ್ರರೇ, ಆ ಮನೆಯಲ್ಲಿ, ಮನದಲ್ಲಿ ಮತ್ತು ಮಂದಿರದಲ್ಲಿ ನಿಜವಾದ ಒಂದು ಶಕ್ತಿಗಳಿದೆ. ಮನೆಯಲ್ಲಿ ಒಂದು ಶಕ್ತಿ ಇದೆ, ಮನದಲ್ಲೊಂದು ವಿಶೇಷ ಶಕ್ತಿ ಇದೆ. ಹಾಗೆ ನಾವು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಲ್ಲ, ಅಲ್ಲೂ ಮಂದಿರದಲ್ಲೂ ಶಕ್ತಿಗಳಿದೆ. ಇದನ್ನು ತೊಗೊಂಡು ಬರೋಕ್ಕೆ ಎಷ್ಟು ಜನ ಹೋಗ್ತಾಯಿದ್ದೀವಿ ನಾವು? 0. ಸುಮ್ಮನೆ ಹೋಗ್ತೀವಿ, ತೀರ್ಥ ತೊಗೊಳ್ತೀವಿ, ಪ್ರಸಾದ ತೊಗೊಳ್ತೀವಿ, ಮನೇಲಿ ಪೂಜೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಪ್ರೀತಿಯಿಂದ ಮಾತಾಡ್ತೀವಿ, ಪಾರ್ಟಿ ಮಾಡಿದ್ರೆ ನಾನ್ ವೆಜ್ ತಿಂತೀವಿ, ಎಲ್ಲ ಖುಷಿಯಾಗಿರ್ತೀವಿ. ಆದರೆ ಮನಸ್ಸಿಗೆ ಪಾರ್ಟಿ ಮಾಡ್ತೀವಾ? ನಮ್ಮ ಮನಸ್ಸಿಗೆ ಪೂಜೆ ಮಾಡ್ಕೊಂಡಿದ್ದೀವಾ? ಯಾವತ್ತು ಮನಸ್ಸಿಗೆ ಪೂಜೆ ಆಗುತ್ತೋ ಆ ಮನೆ ನಂದಗೋಕುಲವಾಗುತ್ತೆ. ಯಾವತ್ತು ಮನೆಗೆ ಪೂಜೆವಾಗುತ್ತೆ, ನಿಜವಾದ ಮನೆಯನ್ನು ನಂದಗೋಕುಲದಂತೆ ಕಾಪಾಡ್ಕೊಳ್ತಿರೋ ಆ ಮನೆಯಲ್ಲಿ ಎಲ್ಲ ಶಾಂತಿ ನೆಮ್ಮದಿ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಬರುತ್ತಿರುವ ಶಕ್ತಿಗಳು ಕಾರಣವಾಗುತ್ತೆ. ಅದೆಲ್ಲ ತಿಳ್ಕೊಳ್ಳಿ. ಜೀವನವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿದೆ. ಹಾಗಾಗಿ ಆ ಮನೆ ನಂದಗೋಕುಲ ಆಗಬೇಕು. ನನ್ನ ಮನೆಯನ್ನು ನಾನು ಚೆನ್ನಾಗಿಟ್ಕೋಬೇಕು. ನಮ್ಮ ಮನೆಯಲ್ಲಿರೋ ಸದಸ್ಯರೆಲ್ಲ ಚೆನ್ನಾಗಿರ್ಬೇಕು. ನನ್ನ ಮಕ್ಕಳಿಗೆ ಬೇಗ ಮದುವೆ ಆಗಬೇಕು. ನನ್ನ ಮಕ್ಕಳಿಗೆ ಜಾಬ್ ಸಿಗಬೇಕು. ನಮ್ಮ ಕುಟುಂಬದ ನಡುವೆ ಯಾವುದೇ ಕಲಹ ಇರಬಾರ್ದು. ನಾವೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಮನೆ, ಮನಸ್ಸು ಮತ್ತು ಮಂದಿರ, ಈ 3 ಭಾಗದಲ್ಲಿ ನೀವು ಯಶಸ್ವಿ ಆಗಬೇಕು. ಆ ಶಕ್ತಿಗಳನ್ನು ಪಡ್ಕೋಬೇಕು. ನಿಮ್ಮ ಮನಸ್ಸಲ್ಲಿರುವ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಸುಡುತ್ತೆ, ನಿಮ್ಮ ಆರೋಗ್ಯವನ್ನು ಸಮಸ್ಯೆಯಲ್ಲಿ ಸಿಗಾಕ್ಕೊಳ್ಳುತ್ತೆ. ನಿಮ್ಮ ದ್ವೇಷ ಬಂದರೆ ಬಿ ಪಿ ಬರುತ್ತೆ, ಕೋಪ ಬಂದರೆ ಬಿ ಪಿ ಬರುತ್ತೆ. ಅದೆಲ್ಲ ನಿಮ್ಮೊಳಗೆ ಇರುತ್ತೆ. ಕೋಪ ಎಲ್ಲಿಂದನೂ ಬರೋದಿಲ್ಲ, ನಮ್ಮೊಳಗೆ ಉತ್ಪತ್ತಿ ಆಗುತ್ತೆ. ದ್ವೇಷ ಎಲ್ಲಿಂದ ಬರುತ್ತೆ? ನಮ್ಮೊಳಗೆ ಉತ್ಪತ್ತಿ ಆಗುತ್ತೆ. ಎಲ್ಲಿದೆ? ಹೃದಯ ಭಾಗದಲ್ಲಿದೆ. ಕೆಟ್ಟ ಮಾತು ಎಲ್ಲಿಂದ ಬರುತ್ತೆ? ಇಲ್ಲಿಂದ ಬರುತ್ತೆ. ಅದು ನಮ್ಮೊಳಗೆ ಇದೆ. ಕೆಟ್ಟ ಆಲೋಚನೆ ಎಲ್ಲಿಂದ ಬರುತ್ತೆ? ಇಲ್ಲಿಂದ ಬರುತ್ತೆ. ಇದೆಲ್ಲ ನಮ್ಮೊಳಗಿರುವ ಶಕ್ತಿ ಕೇಂದ್ರಗಳು. ಕೆಟ್ಟದಕ್ಕೆ ಉಪಯೋಗಿಸೋದು ಕೆಟ್ಟ ಫಲನೇ ಸಿಗುತ್ತೆ, ಒಳ್ಳೆಯದಕ್ಕೆ ಉಪಯೋಗಿಸೋ ಒಳ್ಳೆಯ ಫಲ ಸಿಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ನಂದಗೋಕುಲದಂತೆ ನಿಮ್ಮ ಮನೆ ಚೆನ್ನಾಗಿರಬೇಕು. ನಿಮ್ಮ ಮನೆಯವರೆಲ್ಲ ನಗ್ನಗ್ತಾ ಇರಬೇಕು. ನಿಮ್ಮ ವಂಶ ಪಾರಂಪರ್ಯವಾಗಿ ಎಲ್ಲ ವಂಶಸ್ಥರು ಒಳ್ಳೆಯ ಹೆಸರು ಮಾಡಬೇಕು. ನಿಮ್ಮ ಮಕ್ಕಳು ದೇಶಕ್ಕೆ ಒಳ್ಳೆಯ ಪ್ರಜೆ ಆಗಬೇಕು, ವಿಶ್ವಕ್ಕೆ ಒಳ್ಳೆಯ ಪ್ರಜೆ ಆಗಬೇಕು. ಯಾವುದೇ ಉಗ್ರವಾದಿ ಆಗಬಾರ್ದು, ಕೆಟ್ಟ ವ್ಯಕ್ತಿ ಕೆಟ್ಟ ಹೆಸರು ತರಬಾರ್ದು ನಮ್ಮ ಮಕ್ಕಳು. ಅಂದರೆ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಜ್ಞಾನವನ್ನು ಹಂಚಬೇಕು. ತಂದೆ ತಾಯಂದಿರು ಜ್ಞಾನಿಗಳಾಗಬೇಕು. ತಂದೆ ತಾಯಂದಿರು ಮನೆಯಲ್ಲಿ ಕಿತ್ತಾಡಬಾರ್ದು, ಜಗಳ ಮಾಡಬಾರ್ದು, ಕೆಟ್ಟ ಮಾತುಗಳನ್ನು ಉಪಯೋಗಿಸಬಾರ್ದು. ಆಗ ಮಕ್ಕಳ ಮೇಲೆ ಅದು ಪ್ರಭಾವ ಬಿದ್ದುಬಿಡುತ್ತೆ. ಆಗ ಮನೆಯ ವಾತಾವರಣನೇ ಕೆಟ್ಟದಾಗ್ಬಿಡುತ್ತೆ. ನಿಮ್ಮ ಮಕ್ಕಳು ನಿಮ್ಮಂತೆ ಫಾಲೋ ಮಾಡ್ತಾರೆ. ನಿಮಗಿರೋ ಕೆಟ್ಟ ಗುಣಗಳು 60-70% ಅವ್ರಿಗೂ ಬಂದ್ಬಿಡುತ್ತೆ. ಅದಕ್ಕೆ ಮನೆ ನಂದಗೋಕುಲ ಆಗಬೇಕಂದ್ರೆ ನಿಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು. ಮನಸ್ಸನ್ನು ಶುದ್ಧ ಮಾಡಬೇಕಂದ್ರೆ ನಿಮ್ಮೊಳಗಿರೋ ಒಂದು ಕೇಂದ್ರ ಇದೆ, ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರದಲ್ಲಿ ಕೆಟ್ಟದೆಲ್ಲ ಸ್ಟೋರ್ ಆಗಿರುತ್ತೆ. ಈ ಜನ್ಮದ್ದು ಇರುತ್ತೆ, ಹಿಂದಿನ ಜನ್ಮದ್ದು ಇರುತ್ತೆ. ಅದೆಲ್ಲ ಕ್ಲೀನ್ ಮಾಡೋ ಟೆಕ್ನಿಕ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೇಗೆ ಹೊರಬರ್ತೀರಾ? ನಿಮ್ಮ ಅಂತರಂಗವನ್ನು ವಾಶ್ ಮಾಡಿ ಹೊಸ ಒಂದು ಬಿಳಿಯ ಹಾಳೆ ಮಾಡ್ಕೋಬೋದು ನಿಮ್ಮನ್ನು ನೀವು. ಅಂತರಂಗ ಅಷ್ಟು ಬಹಳ ಮುಖ್ಯ. ಆ ಥರ ವಾಶ್ ಔಟ್ ಮಾಡಿ. ಕಪ್ಪು ಚುಕ್ಕೆ ನಿಮ್ಗೆ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಪರಮಾತ್ಮ ಕೊಟ್ಟಿರುವ ದೇಹ ಇದು, ಪಂಚಭೂತಗಳಿಂದ ರೆಡಿಯಾಗಿರೋದು. ಬಾಯಿ ಅಂದರೆ ಭೂಮಿ, ಗಾಯ ಅಂದರೆ ಗಗನ, ವಾಯು ಅಂದರೆ ವಾಯು, ಆ ಎಂದರೆ ಅಗ್ನಿ, ನಾ ಎಂದರೆ ನೀರು. ಇದೇ ಭಗವಾನ್ ಸ್ವರೂಪ. ಆ ಪರಮಾತ್ಮ ಕೊಟ್ಟಿರುವ ದೇಹವನ್ನು ಹೇಗೇಗೋ ಹಾಳು ಮಾಡ್ಕೊಡ್ತೀವಲ್ಲ ಕೆಟ್ಟದನ್ನು ಉಪಯೋಗಿಸ್ಕೊಂಡು. ಅದಕ್ಕೇನು ಆಸ್ಪದ ಕೊಡಬಾರ್ದಂದರೆ ನಿಮ್ಮ ಮನಸ್ಸನ್ನು ಗೆದ್ದು ನೀವು ಮಹಾದೇವ ಆಗ್ಬೋದು, ಮಹಾದೇವಿ ಆಗ್ಬೋದು, ಬುದ್ಧ, ಮಹಾವೀರ, ಯೇಸು, ಅಲ್ಲ ಏನು ಬೇಕಾರಾಗ್ಬೋದು. ಅದಕ್ಕೆ ಅಂತರಂಗವೇ ಕಾರಣ. ಹಾಗಾಗಿ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ನೀವು ಗೆಲ್ಲಬೇಕು, ನಿಮ್ಮ ಮನೆ ಚೆನ್ನಾಗಿರ್ಬೇಕಂದ್ರೆ ಫಸ್ಟು ನಿಮ್ಮ ಮನಸ್ಸನ್ನು ಗೆಲ್ಲಬೇಕು, ನಿಮ್ಮ ಕುಟುಂಬದ ವ್ಯಕ್ತಿಗಳನ್ನು ಗೆಲ್ಲಬೇಕು. ನೀವು ಬದಲಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಕುಟುಂಬವನ್ನು ಗೆಲ್ಲಿಸಬೇಕು. ಅದು ಹೇಗೆ ಗೆಲ್ಲಲಿಕ್ಕೆ ಸಾಧ್ಯ? ನಿಮ್ಮ ಮನೆಯನ್ನು ಹೇಗೆ ಪಾಸಿಟಿವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ದೇವಸ್ಥಾನದಲ್ಲಿ ಹೇಗೆ ನಾನು ಶಕ್ತಿ ತೊಗೊಂಬರ್ಬೋದು? ಎಲ್ಲವನ್ನು ನಾನು ಕೂಲಂಕುಷವಾಗಿ ಪಿನ್ ಟು ಪಿನ್ ಟೆಕ್ನಿಕಲಿ ನಿಮ್ಗೆ ಹೇಳ್ಕೊಡ್ತೀನಿ. ವಿತ್ ಪಾಸಿಟಿವ್ ರಿಸಲ್ಟ್ ಆಗಿರುತ್ತೆ, ಸೈಂಟಿಫಿಕ್ ಆಗಿರುತ್ತೆ, ಮತ್ತು ಸ್ಪಿರಿಚುವಲ್ ಆಗಿರುತ್ತೆ, ಮತ್ತು ವೈದ್ಯಕೀಯವಾಗಿ ನೀವು ಅನುಭವಿಸ್ಬೋದು. ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಈ ಒಂದು ಶಕ್ತಿಯ ಮೂಲಕ ಹೀಲ್ ಮಾಡ್ಕೋಬೋದು. ಇದೆಲ್ಲ ಹೇಗೆ ಸಾಧ್ಯ ಬಂದು ತಿಳ್ಕೊಳ್ಳಿ. ಕೆಳಗೆ ಬರುತ್ತಿರುವ ನಂಬರ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರೇಷ್ಠ ಕನಸುಗಳನ್ನು ನಿಮ್ಮ ಕುಟುಂಬದ ಯಶಸ್ಸಿನೊಂದಿಗೆ ನೀವು ಸಕ್ಸಸ್ ಮಾಡ್ಕೋಬೋದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ.